ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ KCET ಜರ್ನಿ ಮತ್ತು ಹೇಗೆ ಪ್ರಿಪೇರ್ ಆಗಿದ್ದೆ ಎಲ್ಲನೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ತುಂಬ ಜನ ರಿಕ್ವೆಸ್ಟ್ ಮಾಡ್ಕೊಂಡಿದ್ರಿ ಪಾರ್ಟ್ 2 ಕೂಡ ಮಾಡಿ ಅಂತ, ಅದನ್ನು ಕೂಡ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ನನಗೆ ಖುಷಿ ಆಯಿತು, ನಿಮ್ಗೆ ಎಷ್ಟೊಂದು ಜನಕ್ಕೆ ಆ ವಿಡಿಯೋಸ್ ಹೆಲ್ಪ್ ಆಯಿತು ಅಂತ. ಸೊ ಐ ಆಮ್ ಬ್ಯಾಕ್ ವಿತ್ ಒನ್ ಮೋರ್ KCET ವಿಡಿಯೋ. ಲಾಸ್ಟ್ ಮಿನಿಟ್ ಪ್ರಿಪ್ರೇಷನ್ಸ್ ಹೇಗಿರಬೇಕು ನಿಮ್ಮ KCETಗೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇನ್ನೇನು ಏಪ್ರಿಲ್ 16th 17th KCET ಬಂದೇ ಬಿಡ್ತು. ಎಷ್ಟು ಬೇಗ ಬರುತ್ತೆ ಅಂತ ಹೇಳೋದಕ್ಕೆ ಆಗಲ್ಲ, ಟೈಮ್ ಅಷ್ಟು ಬೇಗ ಹೋಗ್ಬಿಡುತ್ತೆ. ಸೊ ಐ ಥಾಟ್ ಲಾಸ್ಟ್ ಮಿನಿಟ್ ಪ್ರಿಪ್ರೇಷನ್ಸ್ ಹೇಗೆ ಮಾಡ್ಕೋಬೇಕು ಅಂತ ಹೇಳಿದರೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಐ ಆಮ್ ಬ್ಯಾಕ್ ವಿತ್ ಪಾರ್ಟ್ 3 ಆಫ್ KCET ವಿಡಿಯೋಸ್. ಅಷ್ಟು ಪಾಯಿಂಟ್ಸ್ಗಳನ್ನ ನೋಟ್ ಡೌನ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದೊಂದಾಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಫಸ್ಟ್, ನೀವು ಕಾಮ್ ಆ್ಯಂಡ್ ಫೋಕಸ್ಡ್ ಆಗಿ ಇರಬೇಕು. ಯಾಕೆ ಅಂತ ಅಂದರೆ ಎಷ್ಟೊಂದು ಜನ ಲಾಸ್ಟ್ ಮೂಮೆಂಟಲ್ಲಿ ಇನ್ನೊಂದು ವಾರ ಇದೆ ಅಂದಾಗ ಗಾಬರಿ ಮಾಡಿಕೊಂಡು ಕಲ್ತಿರೋ ಅಂಥ ಕಾನ್ಸೆಪ್ಟ್ಸ್ನ ಕೂಡ ಮರ್ತು ಹೋಗ್ತೀರಾ. ಪ್ಲೀಸ್ ಡೋಂಟ್ ಡೂ ದ್ಯಾಟ್. ನೀವು ಪ್ರಿಪೇರ್ ಆಗಿದ್ದೀರಾ ಅಂತ ಅಂದರೆ ಜಾಸ್ತಿ ಫೋಕಸ್ಡ್ ಆಗಿರಿ, ಕಾಮ್ ಆಗಿರಿ, ನಮ್ಮ ಕೈಯಲ್ಲಿ ಆಗುತ್ತೆ ಅನ್ನೋ ಒಂದು ಪಾಸಿಟಿವ್ ಮೈಂಡ್ ಸೆಟ್ಟಲ್ಲಿರಿ. 50% ಆಫ್ ದ ವರ್ಕ್ ನೀವು ಆಗುತ್ತೆ ಅಂತ ಅಂದ್ಕೊಂಡ್ರೆ ಅದು ಡೆಫಿನೆಟ್ ಆಗಿ 50% ಆಗಿ ಹೋಗಿರುತ್ತೆ. ಇನ್ನು 50% ನಿಮ್ಮ ಎಫರ್ಟ್ ಇರಬೇಕು, ಇನ್ನು 50% ನಿಮ್ಮ ಮೆಂಟಲ್ ಹೆಲ್ತ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಆ 50% ಈಗಿಂದನೇ ಪ್ರಿಪೇರ್ ಆಗಿ, ಇನ್ನು 50% ನೀವು ಫೋಕಸ್ಡ್ ಆಗಿರಿ, ಏನು ಪ್ರಿಪೇರ್ ಆಗಿದ್ದೀರಾ ಅದ್ರ ಮೇಲೆ. ಹಾಗೆ ನಿಮಗೆ ಯೋಗ ಮಾಡೋಕ್ಕಾಗತ್ತಾ, ಅಥವಾ ಮೆಡಿಟೇಷನ್ ಮಾಡ್ತೀರಾ, ಅಥವಾ ಮೋಟಿವೇಶ್ನಲ್ ವೀಡಿಯೋಸ್ನ ನೋಡ್ತೀರಾ, ಆ ಥರ ವೀಡಿಯೋಸ್ನ ನೋಡಿ ಸ್ವಲ್ಪ 1 hour ಆದರೂ ನಿಮ್ಮನ್ನು ನೀವು ಕಾಮಾಗಿ ಇಟ್ಕೊಳ್ಳಿ. ಫುಲ್ ಡೇ ಅಂತೂ ಓದೋದಕ್ಕಾಗಲ್ಲ, ತುಂಬ ಹೆಕ್ಟಿಕ್ ಅಂತ ಅನಿಸುತ್ತೆ, ತುಂಬ ತಲೆನೋವು ಬಂದುಬಿಡುತ್ತೆ, ಅಥವಾ ತುಂಬ ಸ್ಟ್ರೆಸ್ ಅಂತ ಅನಿಸುತ್ತೆ, ಫಸ್ಟ್ರೇಟೆಡ್ ಆಗ್ತೀವಿ. ಸೊ 1 hour ನಾನು ಆಗಲೇ ಹೇಳಿದಾಗೆ ರಿಲ್ಯಾಕ್ಸ್ ಆಗಿ, ನೀವು ಏನು ಹ್ಯಾಬಿಟ್ಸ್ ಇದೆ ನಿಮಗೆ ಅದನ್ನು ಫಾಲೋ ಮಾಡಿ, ಯೋಗ ಮಾಡಿ, ಸೈಲೆಂಟ್ ಮ್ಯೂಸಿಕ್ಸ್ನ ಕೇಳಿ, ಹೊರಗಡೆ ಒಂದು ವಾಕ್ ಹೋಗಿ ಬನ್ನಿ. ತುಂಬ ಕಾಮಾಗಿ ಫೋಕಸ್ಡ್ ಆಗಿ ಇರೋದಕ್ಕೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ದ ಸೆಕೆಂಡ್ ಟಿಪ್ ಇಸ್ ರಿವ್ಯೂ ಯೋರ್ ಕೀ ಕಾನ್ಸೆಪ್ಟ್ಸ್. ನೀವು ಕೀ ಕಾನ್ಸೆಪ್ಟ್ಸ್ ಎಲ್ಲ ಏನು ನೋಡಿ ಇಟ್ಕೊಂಡಿರ್ತೀರಲ್ಲ, ಇದರಲ್ಲಿ ಇದು ಕೀ ಕಾನ್ಸೆಪ್ಟ್, ಕೀ ವರ್ಡ್ಸ್, ಕೀ ಫಾರ್ಮುಲಾಸ್ ಅಂತ ಎಲ್ಲ, ಆ ಥರ ನಿಮ್ಮ ಕೀ ನೋಟ್ಸ್ ಏನಿರುತ್ತೆ, ಹಾಗೆ ಇಂಪಾರ್ಟೆಂಟ್ ಪಾಯಿಂಟ್ಸ್, ಫಾರ್ಮುಲಾಸ್ ಎಲ್ಲ ನೀವೇನು ಕೀ ಪಾಯಿಂಟ್ಸ್ ಥರ ಸ್ಟಿಕ್ ನೋಟ್ಸಲ್ಲಿ ಅಥವಾ ಒಂದು ಕಡೆ ಫಾರ್ಮ್ ಮಾಡಿ ಇಟ್ಕೊಂಡಿರ್ತೀರ, ಅದನ್ನು ಓದೋ ಅಂಥ ಟೈಮ್ ಇದು. ಈಗ ಕುತ್ಕೊಂಡು ನಾವು ಕಾನ್ಸೆಪ್ಟ್ಸ್ನ ಕಲಿತೀವಿ ಅಂತ ಅಂದರೆ ಆಗೋದಿಲ್ಲ. ಈಗ ಏನಿದ್ರು ನಾವು ರಿವಿಷನ್ ಮಾಡ್ಕೋಬೇಕು. ಆ ಕೀ ಪಾಯಿಂಟ್ಸ್ನೆಲ್ಲನೂ ಕೂಡ ನಾವೇನು ನೋಟ್ ಡೌನ್ ಮಾಡ್ಕೊಂಡಿರ್ತೀವಿ, ಫಾರ್ಮುಲಾಸ್ ಎಲ್ಲ ರೀಕಾಲ್ ಮಾಡ್ಕೊಳ್ಳಿ, ರಿವೈಸ್ ಮಾಡ್ಕೊಳ್ಳಿ. ಡೈಲಿ ಬೆಳಗ್ಗೆ ಎದ್ದು ಒಂದ್ಸತಿ ಕಾಮ್ ಆಗಿರ್ತೀವಿ, ಫ್ರೆಶ್ ಮೈಂಡಲ್ಲಿ ಇರ್ತೀವಿ, ಆವಾಗ ಈ ಕೆಲಸ ಎಲ್ಲ ಮಾಡಿದ್ರೆ ಅದು ಹಾಗೆ ಮೈಂಡಲ್ಲಿ ಫಿಕ್ಸ್ ಆಗುತ್ತೆ. ಥರ್ಡ್ ಟಿಪ್ ಇಸ್ ಮಾಕ್ ಟೆಸ್ಟ್ಗಳನ್ನ ತಗೊಳ್ಳಿ. ನಾನು ಕೂಡ ಅಷ್ಟೇ ಒಂದು ಆನ್ಲೈನ್ ಆ್ಯಪಲ್ಲಿ ಪ್ಲೇಸ್ಟೋರಿಂದ ಅದನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೆ. ನಾನು ಅದರಲ್ಲಿ ರ್ಯಾಂಡಮ್ ಆಗಿ ಕ್ವೆಶನ್ಸ್ ಕೇಳೋರು, ನಾವು ಜಸ್ಟ್ ಅದಕ್ಕೆ ಆನ್ಸರ್ ಮಾಡಬೇಕಾಗಿತ್ತು. ಟೈಮ್ ಕನ್ಸ್ಟ್ರೆಂಟ್ ಕೂಡ ಇತ್ತು ಅದಕ್ಕೆ, ಬಟ್ ಐ ಡೋಂಟ್ ರಿಮೆಂಬರ್ ವಿಚ್ ಆ್ಯಪ್ ಇಸ್ ದಟ್. ಬಟ್ ನಿಮಗೆ ಹಲವಾರು ಆ್ಯಪ್ಗಳು ಸಿಗುತ್ತೆ ಪ್ಲೇಸ್ಟೋರಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ. ಸೊ ಆ ಥರದ್ದು ಮಾಡಿ. ಇಲ್ಲ ನಮಗೆ ಫೋನೆಲ್ಲ ನೋಡೋದಕ್ಕೆ ಇಷ್ಟ ಇಲ್ಲ ಅಂತ ಅಂದರೆ ನೀವೇ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ನ ಸಾಲ್ವ್ ಮಾಡಿ ತೊಗೊಂಡಿದ್ರೆ, ನೀವು ಆಲ್ರೆಡಿ ನಿಮ್ಮ ಹತ್ರ ಅದೆಲ್ಲ ಇದೆ ಅಂತ ಅಂದರೆ ಕ್ವೆಶನ್ಸ್ಗಳನ್ನ ಸಾಲ್ವ್ ಮಾಡಿ, ಅದು ಕೂಡ ಅಷ್ಟೇ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಕ್ವೆಶನ್ಸ್ನ ಜಾಸ್ತಿ ಮಾಕ್ಗಳನ್ನ ಟ್ರೈ ಮಾಡಿ, ಸೊ ದಟ್ ನಿಮಗೆ ಗೊತ್ತಾಗುತ್ತೆ ಹೇಗೆ ಕ್ವೆಶನ್ ಬರುತ್ತೆ, ಹೇಗೆ ನಾವು ಟೈಮ್ ಮ್ಯಾನೇಜ್ ಮಾಡಬೇಕು ಅನ್ನೋ ಒಂದು ಐಡಿಯಾ ನಿಮಗೆ ಸಿಗುತ್ತೆ. ಫೋರ್ತ್ ಬಂದು ಮ್ಯಾನೇಜ್ ಯುವರ್ ಟೈಮ್ ಎಫೆಕ್ಟಿವ್ಲಿ. ನೀವೇನಾದರೂ ಫುಲ್ ಪ್ರಾಕ್ಟೀಸ್ ಎಲ್ಲ ಮಾಡಿ ಯು ಆರ್ 100% ಶೂರ್ ಇದ್ದೀರಾ ನಿಮ್ಮ KCET ಬಗ್ಗೆ ಅಂತ ಅಂದರೆ ಡೆಫಿನೆಟ್ ಆಗಿ ಇಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ಫಾರ್ ಮ್ಯಾನೇಜಿಂಗ್ ಯುವರ್ ಟೈಮ್. ಬಿಕಾಸ್ ಅಲ್ಲಿ ನೀವು ಕ್ಯಾಲ್ಕುಲೇಷನ್ಸ್ ಎಲ್ಲ ಮಾಡೋದಕ್ಕೆ ಕ್ಯಾಲ್ಸಿ ಇರೋದಿಲ್ಲ, ನೀವೇ ಓನಾಗಿ ಮಾಡಬೇಕಾಗಿರುತ್ತೆ. ಓನಾಗಿ ಮಾಡುವಂಥ ನಂಬರ್ಸ್ನೇ ಕೊಟ್ಟಿರ್ತಾರೆ, ತುಂಬ ಡಿಫಿಕಲ್ಟ್ ದೊಡ್ಡ ನಂಬರ್ಸ್ನ ಕೊಡೋದಿಲ್ಲ KCETಯಲ್ಲಿ, ಬಿಕಾಸ್ ಕ್ಯಾಲ್ಸಿ ಇರೋದಿಲ್ಲ ಅನ್ನೋ ಒಂದು ಕಾರಣಕ್ಕೆ ಅವರು ಥಿಂಕ್ ಮಾಡಿ ಮಾಡ್ಬೋದಾದಂಥ ನಂಬರ್ಸ್ಗಳನ್ನ ಕೊಡ್ತಾರೆ. ಬಟ್ ಲರ್ನ್ ಟು ಮ್ಯಾನೇಜ್ ಯುವರ್ ಟೈಮ್. ಒಂದು ಕ್ವೆಶನ್ ಮಾಡೋಕ್ಕೆ ಬರ್ತಾ ಇಲ್ಲ ಅಂತ ಅಂದರೆ ಗೋ ಟು ನೆಕ್ಸ್ಟ್ ಕ್ವೆಶನ್. ಅದೇ ಕ್ವೆಶನಲ್ಲಿ ಸ್ಟಕ್ ಆಗಬೇಡಿ, ತುಂಬ ಟೈಮ್ ಕನ್ಸ್ಯೂಮ್ ಮಾಡುತ್ತೆ. ಆಗ ನಮಗೆ ಟೈಮ್ ಹೋಗ್ತಾ ಇರೋದು ಕೂಡ ಗೊತ್ತಾಗೋದೇ ಇಲ್ಲ, ನಾವು ಅದ್ರ ಮೇಲೆ ತುಂಬ ಟೈಮ್ ಸ್ಪೆಂಡ್ ಮಾಡಿಬಿಡ್ತೀವಿ. ಮಿಕ್ಕಿರೋ ಕ್ವೆಶನ್ಗಳು ಗೊತ್ತಿದ್ರೂ ಅಟೆಂಡ್ ಮಾಡೋದಕ್ಕೆ ಟೈಮ್ ಇರೋದಿಲ್ಲ. ಸೊ ಮ್ಯಾನೇಜ್ ಯುವರ್ ಟೈಮ್ ಪ್ರಾಪರ್ಲಿ. ಆ್ಯಂಡ್ ಈಗ ಬರೋದಾದರೆ ತುಂಬ ಟೈಮ್ ವೇಸ್ಟ್ ಮಾಡಬೇಡಿ. ಅಟ್ಲೀಸ್ಟ್ ಇನ್ ಅ ಡೇ ಒಂದು 5 hours ನಿಮಗೆ ಅಂತ ಇಟ್ಕೊಳ್ಳಿ, ಮಿಕ್ಕಿದಷ್ಟು ಟೈಮು ಕೂಡ ಓದೋದಕ್ಕೆ ಸ್ಪೆಂಡ್ ಮಾಡಿ. 5 hour ನೀವು ಏನು ಬೇಕಾದರೂ ಮಾಡ್ಕೊಳ್ಳಿ. ಸೊ ಆ ಥರ ಟೈಮ್ನ ವೇಸ್ಟ್ ಮಾಡಬೇಡಿ ಜಾಸ್ತಿ. ಆ್ಯಂಡ್ ಫಿಫ್ತ್, ವೆರಿ 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 ಮಚ್ ಇಂಪಾರ್ಟೆಂಟ್, ಸ್ಟೇ ಹೆಲ್ದಿ, ಸ್ಟೇ ಹೈಡ್ರೇಟೆಡ್, ಎನರ್ಜೆಟಿಕ್ ಆಗಿರಿ. ಬಿಕಾಸ್ ನಿಮಗೆ ಆ ಭಯ,
ಎಲ್ಲ ಇದ್ದೇ ಇರುತ್ತೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಬಟ್ ಹೆಲ್ದಿಯಾಗಿರಿ, ಜಂಕ್ನ ಅವಾಯ್ಡ್ ಮಾಡಿ, ಹೊರಗಡೆ ಫ್ರೈಡ್ ಐಟಮ್ಸ್ ಇದೆಲ್ಲ ಸ್ವಲ್ಪ ಸಿ ಟಿ ಮುಗಿಯೋ ತನಕ ಸ್ವಲ್ಪ ಹುಷಾರಾಗಿರಿ. ಬಿಕಾಸ್ ಇಂಥ ಟೈಮಲ್ಲಿ ಬೇಗ ಜ್ವರ ಬರೋದು ಇದೆಲ್ಲ ನಡೀತಾ ಇರುತ್ತೆ. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಬಾಯಿ ಕಟ್ಟಿ ಆಮೇಲೆ ಸಿ ಟಿ ಮುಗಿದ್ಮೇಲೆ ರಜಾ ಇರುತ್ತೆ, ಬಿಂದಾಸಾಗಿ ತಿನ್ಕೊಂಡು ಉಣ್ಕೊಂಡಿರ್ಬೋದು. ಬಟ್ ಇಂಥ ಟೈಮಲ್ಲಿ ಏನಾದರೂ ಜ್ವರ ಅದು ಇದು ಬರೆಸ್ಕೊಂಡ್ರೆ ನಮಗೆ ರಿಸ್ಕು, ಓದೋದು ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ, ಈ ಕಡೆ ಹೆಲ್ತು ಸಪೋರ್ಟ್ ಮಾಡ್ತಾ ಇರಲ್ಲ. ಸೊ ಸ್ಟೇ ಹೈಡ್ರೇಟೆಡ್, ಜಾಸ್ತಿ ನೀರು ಕುಡೀರಿ. ಈಗಿರೋ ಬಿಸಿಲಿಗಂತೂ ಎಷ್ಟು ನೀರು ಕುಡಿದ್ರೂ ಕಮ್ಮಿ. ಸೊ ಬಾಡಿನ ಕೂಲಾಗಿ ಇಟ್ಕೊಳ್ಳಿ, ನೀವು ಕೂಲಾಗಿರಿ. ಆ್ಯಂಡ್ ನೆಕ್ಸ್ಟ್ 6th ಬಂದು ವೆರಿ ಮಚ್ ಇಂಪಾರ್ಟೆಂಟ್, ಗೆಟ್ ಗುಡ್ ಅಮೌಂಟ್ ಆಫ್ ಸ್ಲೀಪ್. ಬಿಕಾಸ್ ನಿದ್ದೆ ಇಲ್ಲ ಅಂತ ಅಂದರೆ ಇಡೀ ದಿನ ಆಳು ಅಂತಲೇ ಹೇಳ್ಬೋದು. ನನಗಂತೂ ಹಾಗೆ ಆಗುತ್ತೆ. ನಿದ್ದೆ ಒಂದು ಪ್ರಾಪರ್ ಆಗಿದ್ದರೆ ನಮ್ಮ ಇಡೀ ದಿನ ಎನರ್ಜೆಟಿಕ್ ಆಗಿ ಇರೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ನೈಟ್ ಒಂದು 10 o'clockಗೆ ಮಲಗಿ, ಬೆಳಗ್ಗೆ ಒಂದು 5-6 o'clockಗೆ ಎದ್ದೇಳಿ. ಬಿಕಾಸ್ ನಿಮಗೆ ಹೋಲ್ ಡೇ ಟೈಮ್ ಇರುತ್ತೆ, ಯು ಕ್ಯಾನ್ ಮ್ಯಾನೇಜ್ ದಟ್ ಟೈಮ್. ಯು ಶುಡ್ ನೋ ಹೌ ಟು ಮ್ಯಾನೇಜ್ ಯುವರ್ ಟೈಮ್, ದೆನ್ ಎವ್ರಿಥಿಂಗ್ ವಿಲ್ ಬಿ ಈಸಿ. ನಿಮಗೆ ಟೈಮ್ ಮ್ಯಾನೇಜ್ಮೆಂಟ್ ಗೊತ್ತಾಗ್ತಾ ಇಲ್ಲ ಅಂತ ಅಂದರೆ ಇಟ್ ಈಸ್ ವೆರಿ ಮಚ್ ಡಿಫಿಕಲ್ಟ್. ಯಾವ ಟೈಮಲ್ಲಿ ಏನು ಮಾಡಬೇಕು, ಯಾವ ಟೈಮಲ್ಲಿ ನಾನು ಮೀ ಟೈಮ್ ಅಂತ ಕೊಡಬೇಕು ಅನ್ನೋದು ನಿಮಗೆ ಪ್ರಾಪರಾಗಿ ಗೊತ್ತಿರಬೇಕು. ಇಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ. ಯಾವ ಟೈಮಲ್ಲಿ ಫೋನ್ ನೋಡಬೇಕು, ಯಾವ ಟೈಮಲ್ಲಿ ಓದ್ಕೋಬೇಕು ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ನಾನು ಫೋನ್ ನೋಡಿ ನೋಡಿ ಬೋರ್ ಆದಾಗ ಹೋಗಿ ಬುಕ್ ಹಿಡಿತಾ ಇದ್ದೆ ಸಿ ಇ ಟಿ ಟೈಮಲ್ಲೆಲ್ಲ. ಸೊ ಹಂಗೆ ಮಾಡ್ಕೋಬೇಡಿ. ನೀವು ಫೋನ್ ನೋಡೋಕ್ಕೆ ಒಂದು ಸ್ವಲ್ಪ ಟೈಮ್ ಇಟ್ಕೊಳ್ಳಿ, ನಿಮ್ಮ ಜೊತೆ ನೀವು ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಇಟ್ಕೊಳ್ಳಿ, ಓದೋದಕ್ಕೆ ಒಂದು ಸ್ವಲ್ಪ ಹೊತ್ತು ಟೈಮ್ ಇಟ್ಕೊಳ್ಳಿ. ಸೊ ಆ ಥರ ನೀವು ಟೈಮ್ ಮ್ಯಾನೇಜ್ಮೆಂಟ್ನ ಕಲ್ತ್ಕೊಂಡ್ರೆ ಎಫೆಕ್ಟಿವ್ ಆಗಿ ನೀವು ಯೂಸ್ ಮಾಡ್ಕೋಬೋದು. ಬಿಕಾಸ್ ಒನ್ಸ್ ಟೈಮ್ ಇಸ್ ಗಾನ್, ಇಟ್ಸ್ ಗಾನ್, ಮತ್ತು ಅದು ವಾಪಸ್ ಬರೋದಿಲ್ಲ. ಆ ದಿನ ಹೋಯ್ತು ಅಂದರೆ ಹೋಯ್ತು. ನಾವು ಹತ್ರ ಆಗ್ತಾ ಇರ್ತೀವಿ ಸಿ ಇ ಟಿಗೆ, ಒಂದೊಂದು ನಿಮಿಷ ಕಳೆದಂಗೂ ನಾವು ಸಿ ಇ ಟಿಗೆ ಹತ್ರ ಆಗ್ತಾ ಇದ್ದೀವಿ ಅಂತಲೇ ಹೇಳ್ಬೋದು. ಡೋಂಟ್ ವರಿ. ಎಷ್ಟೊಂದು ಜನ ಕಮೆಂಟಲ್ಲಿ ಹಾಕಿದ್ದೀರಾ, ಐ ಲಾಸ್ಟ್ ಮೈ ಕಾನ್ಫಿಡೆನ್ಸ್, ನನ್ನ ಕಾನ್ಫಿಡೆನ್ಸ್ ಹೋಯಿತು ನಿಮ್ಮ ವಿಡಿಯೋ ನೋಡಿ, ಭಯ ಆಗ್ತಿದೆ, ಏನು ಮಾಡೋದು, ಹೆಂಗೆ ಮಾಡೋದು, ಯಾವ ಕೋರ್ಸು ಆಲ್ಟರ್ನೇಟಿವ್ ಹೇಳಿ ಅಂತ. ಐ ಅಂಡರ್ಸ್ಟ್ಯಾಂಡ್ ಯುವರ್ ಮೈಂಡ್ ಸೆಟ್ ರೈಟ್ ನಾವು ಹೆಂಗಿರುತ್ತೆ ಅಂತ ನಂಗೆ ಗೊತ್ತು. ಬಿಕಾಸ್ ಐ ಫೇಸ್ಡ್ ದಟ್ ಸಿಚುವೇಶನ್. ಆ ಸಿಚುವೇಶನಲ್ಲಿ ನಾನು ಇದ್ದು ಬಂದಿರೋದು. ಸೊ ಗೈಸ್, ನಾನು ನಿಮ್ಮ ಕಾನ್ಫಿಡೆನ್ಸ್ನ ಲೋ ಮಾಡಬೇಕು ಅಂತ ಆಗಲಿ ಅಥವಾ ನಿಮಗೆ ಭಯ ಪಡಿಸ್ಬೇಕು ಅಂತ ಆಗಲಿ ಅಂತ ಮಾಡಿದಂಥ ವಿಡಿಯೋ ಅದು ಅಲ್ಲ. ಬಿಕಾಸ್ ನನಗೇನು ಎಕ್ಸ್ಪೀರಿಯನ್ಸ್ ಆಯಿತು ಅದನ್ನು ಹೇಳ್ಕೊಂಡಿದ್ದೀನಿ. ಆ್ಯಂಡ್ ದೆನ್ ನೆವರ್ ಲೂಸ್ ಯುವರ್ ಕಾನ್ಫಿಡೆನ್ಸ್. ನಿಮ್ಮ ಕಾನ್ಫಿಡೆನ್ಸ್ ಹೋಯ್ತು ಅಂತ ಅಂದರೆ ಅರ್ಧ ಅಲ್ಲೇ ಹೋಗ್ಬಿಡುತ್ತೆ. ಸೊ ಬಿ ಕಾನ್ಫಿಡೆಂಟ್, ಓವರ್ ಕಾನ್ಫಿಡೆಂಟ್ ಆಗಿಬಿಡಿ, ಬಿ ಕಾನ್ಫಿಡೆಂಟ್ ಅಷ್ಟೇ. ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸಲ್ಲಿರಿ. ಇಟ್ ಮೈಟ್ ಬಿ ಆಗ್ಬೋದು, ಆಗದೇನೂ ಇರ್ಬೋದು, ಬಟ್ ಯು ಶುಡ್ ಬಿ ಪ್ರಿಪೇರ್ಡ್ ಫಾರ್ ಎರಡಕ್ಕೂ ಅಂತ ನಾನು ನಿಮಗೆ ಹೇಳಿರೋದು. ಸೊ ಆಲ್ಟರ್ನೇಟಿವ್ ಕೋರ್ಸ್ ಹೇಳಿ ಅಂತೆಲ್ಲ ಕೇಳಿದರೆ ಅದೆಲ್ಲ ಪಾರ್ಟ್ 2 ವಿಡಿಯೋ ಅಲ್ಲಿ ಹೇಳಿದ್ದೀನಿ. ಚೆಕ್ ಮಾಡಿಲ್ಲ ಅಂತ ಅಂದರೆ ಚೆಕ್ ಮಾಡಿ. ಆ್ಯಂಡ್ ಲಾಸ್ಟ್ ಇಸ್ ಸ್ಟೇ ಪಾಸಿಟಿವ್ ಆ್ಯಂಡ್ ಸ್ಟೇ ಕಾನ್ಫಿಡೆಂಟ್. ನಾನು ಆಗಲೇ ಹೇಳಿದ್ನಲ್ಲ, ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದ್ದೀನಿ, ಪಾಸಿಟಿವ್ ಆಗಿ ಕಾನ್ಫಿಡೆಂಟ್ ಆಗಿ ನಮ್ಮ ಮೈಂಡ್ ಸೆಟ್ನ ಇಟ್ಕೊಂಡ್ರೆ 50% ಆಫ್ ದ ವರ್ಕ್ ಇಸ್ ಡನ್. ಇನ್ 50% ನಮ್ಮ ಎಫರ್ಟ್ಸ್ ಇರುತ್ತೆ. ಸೊ 50% ಆಫ್ ದ ವರ್ಕ್ನ ನೀವು ಮುಗಿಸ್ಬೇಕು ಅಂತ ಅಂದರೆ ಆಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಮತ್ತು ಒಂದು ಪಾಸಿಟಿವ್ ಮೈಂಡ್ ಸೆಟ್ ಇದ್ದರೆ ನಿಮ್ಮ ಕೈಯಲ್ಲಿ ಆಗೇ ಆಗುತ್ತೆ. ಸೊ ನೀವೇನಾದರೂ ಎದುರುಕೊಂಡು ಆಗಲ್ಲ ಅಂತ ಅಂದ್ಕೊಂಡು ಇದ್ದರೆ ಡೆಫಿನೆಟಾಗಿ ಅದು ಆಗೋದೇ ಇಲ್ಲ. ಸಬ್ಕಾನ್ಷಿಯಸ್ಗೆ ನೀವೇ ತಿಳಿಸ್ತಾ ಇದ್ದೀರಾ, ನಂಗೆ ಆಗಲ್ಲ, ನಂಗೆ ಮಾಡೋಕ್ಕಾಗಲ್ಲ, ನನ್ನ ಕೈಯಲ್ಲಿ ಆಗಲ್ಲ ಅಂದ್ಬಿಟ್ಟು. ನೀವು ಅದೇ ಸಬ್ಕಾನ್ಷಿಯಸ್ ಮೈಂಡ್ಗೆ ನನ್ನ ಕೈಯಲ್ಲಿ ಆಗುತ್ತೆ, ನಾನು ಮಾಡ್ತೀನಿ ಅಂತ ಹೇಳ್ತಾ ಇದ್ದರೆ ಡೆಫಿನೆಟಾಗಿ ನಿಮಗೂ ಆ ಒಂದು ಎನರ್ಜಿ ಬರುತ್ತೆ, ಓದಬೇಕು, ಮಾಡಬೇಕು, ಆಗುತ್ತೆ ನನ್ನ ಕೈಯಲ್ಲಿ, ನಾನು ಕೂಡ ತೆಗಿತೀನಿ ರ್ಯಾಂಕು ಅಂತ ಒಂದು ಪಾಸಿಟಿವ್ ಮೈಂಡ್ ಸೆಟ್ ಇದ್ದರೆ ಡೆಫಿನೆಟಾಗಿ ನೀವು ಕೂಡ ಅದನ್ನು ಅಚೀವ್ ಮಾಡ್ಬೋದು. ಇದೇನು ತುಂಬ ದೊಡ್ಡ ಇದೇನಲ್ಲ, ಆರಾಮಾಗಿ ನೀವು ಕೂಡ ಕ್ರ್ಯಾಕ್ ಮಾಡ್ಬೋದು. ಇದಿಲ್ಲ ಅಂತ ಅಂದರೆ ಹಲವಾರು ಇದೆ. ನಾನು ಪ್ರತಿ ವಿಡಿಯೋದಲ್ಲೂ ಅದನ್ನೇ ಹೇಳ್ತಾ ಇದ್ದೀನಿ, ಇದು ಒಂದೇ ಲೈಫ್ ಅಂತ ದಯವಿಟ್ಟು ಅನ್ಕೋಬೇಡಿ. ಇದಿಲ್ಲ ಅಂತ ಅಂದರೆ 1000 ಆಪರ್ಚುನಿಟೀಸ್ ಇದೆ. ಇದನ್ನು ಹೇಳೋದಕ್ಕೆ ನಂಗೆ ಯಾರೂ ಇರಲಿಲ್ಲ. ನಾನು ಬರೀ ಇಂಜಿನಿಯರಿಂಗ್ ಅಂತ ತಲೆಗೆ ತುಂಬ್ಕೊಂಡ್ಬಿಟ್ಟು ಆ ಒಂದೇ ಒಂದು ಸತಿ ಆ ರಿಯಾಲಿಟಿ ಹಿಟ್ಟಾದಾಗ ಆಗೋವಂಥ ಬೇಜಾರು ತುಂಬ ಬೇಜಾರಾಗುತ್ತೆ. ಸೊ ಅದಕ್ಕೆ ನಾನು ನಿಮಗೆ ಈಗಲಿಂದಾನೇ ಹೇಳ್ತಾ ಇದ್ದೀನಿ, KCET ಆಗಲಿಲ್ಲ ಅಂತ ಅಂದರೆ ಇಫ್ ಇನ್ ಕೇಸ್ ಯು ಹ್ಯಾವ್ ಲಾಟ್ ಮೋರ್ ಆಪ್ಷನ್ಸ್. ಎಷ್ಟೊಂದು ಡೋರ್ ಓಪನ್ ಇರುತ್ತೆ, ಬೇರೆ ಬೇರೆ ಆಪರ್ಚುನಿಟೀಸ್ ಇರುತ್ತೆ. ಒಂದೇ ಡೋರ್ಗೆ ಶಟ್ ಡೌನ್ ಆಗಬೇಡಿ. ಹಲವಾರು ಡೋರ್ಸ್ಗಳಿದೆ, ಹಲವಾರು ಆಪರ್ಚುನಿಟೀಸ್ಗಳಿದೆ. ಕಮ್ ಫ್ರೆಂಡ್, ಕಮ್ ಫಾರ್ವರ್ಡ್, ತಿಳ್ಕೊಳ್ಳಿ ಅದ್ರ ಬಗ್ಗೆ. ನಿಮ್ಗೆ ಯಾವ್ದು ಇಷ್ಟ, ನಿಮ್ಗೇನು ಪ್ಯಾಷನೇಟ್ ಆಗಿದ್ದೀರಾ ನೀವು ಅದ್ರ ಬಗ್ಗೆ, ಅದ್ರ ಮೇಲೆ ಫೋಕಸ್ ಮಾಡಿ. ನಾನು ನಿಮ್ಮ ಸ್ಟೇಜಲ್ಲಿ ಅಂದರೆ CET ಬರೆಯೋ ಸ್ಟೇಜಲ್ಲಿ ಇದ್ದಾಗ ಐ ವಾಸ್ ಲೈಕ್ ಫಿಕ್ಸ್ಡ್,
ಇಂಜಿನಿಯರಿಂಗೇ ಮಾಡಬೇಕು, ಟಾಪ್ ಕಾಲೇಜಲ್ಲೇ ಮಾಡಬೇಕು, CS ಬ್ರಾಂಚೇ ಆಗಿರಬೇಕು, ಕಂಪ್ಯೂಟರ್ ಸೈನ್ಸೇ ಮಾಡಬೇಕು, ಇದೇ ಥರ ನನ್ನ ಮೈಂಡ್ಸೆಟ್ ಇತ್ತು. ವೆನ್ ಐ ಗಾಟ್ ಮೈ CET ರಿಸಲ್ಟ್ ಇಟ್ ವಾಸ್ ಲೈಕ್ ಎಲ್ಲ ಹಿಂಗಿದ್ದು ಹಿಂಗಾಯಿತು. ಹಿಂಗಾದಾಗ ನಮಗೆ ಆಗ ಹುಡುಕಿ ಆಗ ಎಲ್ಲ ತಿಳ್ಕೊಂಡು ಬೌನ್ಸ್ ಬ್ಯಾಕ್ ಆಗೋಕ್ಕೆ ತುಂಬ ಇಟ್ ಟೇಕ್ಸ್ ಲಾಟ್ಸ್ ಆಫ್ ಎಫರ್ಟ್ಸ್, ಲಾಟ್ಸ್ ಆಫ್ ಟೈಮ್. ಬಟ್ ನಾನು ನಿಮಗೆ ಈಗಲೇ ಹೇಳ್ತಾ ಇದ್ದೀನಿ ಅದನ್ನೆಲ್ಲ. ಸೊ ಟೇಕ್ ಮಿ ಆಸ್ ಯುವರ್ ಬಿಗ್ ಸಿಸ್ಟರ್. ಆ್ಯಂಡ್ ಯಾವುದೋ ಒಬ್ಬರು ಬಿಗ್ ಸಿಸ್ಟರ್ ಅಡ್ವೈಸ್ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಳ್ಳಿ. ದಯವಿಟ್ಟು ನನ್ನ ವಿಡಿಯೋಯಿಂದ ನಿಮಗೆ ಕಾನ್ಫಿಡೆನ್ಸ್ ಲೂಸ್ ಆಗ್ತಿದೆ ಅಂತ ಎಲ್ಲ ಅಂದ್ಕೊಳ್ಳೋಕ್ಕೆ ಹೋಗಬೇಡಿ. ನಾನು ಏನಿದೆ ಅದನ್ನು ಹೇಳ್ತಾ ಇದ್ದೀನಿ ವಿತೌಟ್ ಎನಿ ಫಿಲ್ಟರ್. ಸೊ ಅದಕ್ಕೆ ಹಂಗೆ ಅನ್ಸ್ಬೋದೇನೋ, ಮೇ ಬಿ ಶುಗರ್ ಕೋಟ್ ಮಾಡಿ ಹೇಳಿದ್ರೆ ನಿಮಗೆ ಕಾನ್ಫಿಡೆನ್ಸ್ ಬೂಸ್ಟಪ್ ಆಗುತ್ತೆ. ಬಟ್ ಐ ಡೋಂಟ್ ವಾಂಟ್ ಟು ಡೂ ದ್ಯಾಟ್ ಬಿಕಾಸ್ ಸಮ್ ಡೇ ಆ ರಿಯಾಲಿಟಿ ನಿಮಗೆ ಗೊತ್ತಾದಾಗ ನೀವೇ ಬೇಜಾರಾಗ್ತೀರಾ. ಸೊ ನಾನು ಅದನ್ನು ಈಗಲೇ ತಿಳಿಸೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅಷ್ಟೇ. ಐ ಹೋಪ್ ನಿಮಗೆ ಅದು ಅರ್ಥ ಆಗುತ್ತೆ ಅಂತ. ನಾನು ಹೇಳೋದು, ನಿಮ್ಮ KCET ಪ್ರಿಪ್ರೇಷನ್ಸ್ ತುಂಬ ಆಸಮ್ ಆಗಿದೆ ಅಂತ ಅಂದರೆ ಡೋಂಟ್ ವರಿ, ಗೋ ಗಿವ್ ಅ ಟ್ರೈ. ತುಂಬ ಚೆನ್ನಾಗಿ ಆಗುತ್ತೆ ನೀವು ಪ್ರಿಪೇರ್ ಆಗಿದ್ದರೆ. ಇಲ್ಲ ನಮ್ಗೆ ಆಗಲಿಲ್ಲ, ಒಳ್ಳೆ ರಿಸಲ್ಟ್ ಬಂದಿಲ್ಲ ಅಂತ ಅಂದರೆ ಡೋಂಟ್ ವರಿ, ಹಲವಾರು ಆಪರ್ಚುನಿಟೀಸ್ಗಳಿದೆ. ಹಲವಾರು ಇಂಜಿನಿಯರಿಂಗ್ಗಿಂತನೂ ಒಳ್ಳೆ ಸಂಬಳ ಕೊಡುವಂಥ ಸ್ಯಾಲ್ರಿ ಬರುವಂಥ ಜಾಬ್ಗಳಿದ್ದಾವೆ. ಅದನ್ನು ಟ್ರೈ ಮಾಡಿ. ಕಮ್ ಫಾರ್ವರ್ಡ್, ಟೇಕ್ ದ ಸ್ಟೆಪ್, ಟೇಕ್ ದಟ್ ಇನಿಷಿಯೇಟಿವ್. ತಿಳ್ಕೊಳ್ಳಿ ಬೇರೆ ಕೋರ್ಸಸ್ ಬಗ್ಗೆ ಹೋಗಿ ಅಂತ ನಾನು ಹೇಳ್ತೀನಿ. ಸೊ ಐ ಹೋಪ್ ದಿಸ್ ಲಾಸ್ಟ್ ಮಿನಿಟ್ ಪ್ರಿಪ್ರೇಷನ್ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನನಗೆ KCET ವಿಡಿಯೋ ಮಾಡಿ ನಿಮ್ಮೆಲ್ಲರಿಗೂ ಇನ್ಫಾರ್ಮೇಷನ್ನ ಇನ್ನೂ ಹೆಚ್ಚು ಕೊಡೋದಕ್ಕೆ ಇಷ್ಟ ಇದೆ. ಸೊ ವಾಟ್ ಐ ವಾಂಟೆಡ್ ಟು ಟೆಲ್ ಯು ಆಲ್ ಇಸ್, ನಿಮಗೆ ಯಾವ ವಿಡಿಯೋ ಬೇಕು ನೆಕ್ಸ್ಟ್ CET ಮೇಲೆ ಅನ್ನೋದನ್ನ ಕಾಮೆಂಟ್ ಮೂಲಕ ತಿಳಿಸಿ ಪ್ಲೀಸ್. ನಾನು ಡೆಫಿನೆಟಾಗಿ ಆ ವಿಡಿಯೋ ಮಾಡೇ ಮಾಡ್ತೀನಿ. ನೆಕ್ಸ್ಟ್ ಯಾವ ವಿಡಿಯೋ ನೋಡೋದಕ್ಕೆ ಇಷ್ಟಪಡ್ತೀರಾ ಅಂತ ತಿಳಿಸೋದನ್ನು ಮರಿಬೇಡಿ. ಐ ಆಮ್ ಗೋನಾ ಎಂಡ್ ದಿಸ್ ವಿಡಿಯೋ ಹಿಯರ್ ಇಟ್ ಸೆಲ್ಫ್. ಸೊ ಯಾ, ಐ ಹೋಪ್ ನಿಮ್ಗೊಂದು ಮೋಟಿವೇಟ್ ಆಗಿರುತ್ತೆ. ಹೆದರ್ಕೊಳ್ಳೋ ಅಂಥದ್ದು ಏನೂ ಇಲ್ಲ. ನೀವು ಪ್ರಿಪೇರ್ ಆಗಿದ್ರೆ ಓಕೆ, ಇಫ್ ಯು ಆರ್ ನಾಟ್, ದಟ್ಸ್ ಆಲ್ಸೋ ಫೈನ್. ಯು ಹ್ಯಾವ್ ಲಾಟ್ ಮೋರ್ ಆಪರ್ಚುನಿಟೀಸ್ ಇದೆ, ಬೇಜಾನ್ ಮಾಡ್ಬೋದು. ಸೊ ಡೋಂಟ್ ವರಿ. I'm going to end this video here itself. Meet you in my next video. So yeah, that's it for this video. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಪ್ರೊವೈಡ್ ಮಾಡಿರ್ತೀನಿ. ನಿಮ್ಮೆಲ್ಲರೂ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವೀಡಿಯೋ ಜೊತೆ ಮೀಟ್ ಮಾಡೋವರೆಗೂ ನನ್ನ ಚಾನಲಲ್ಲಿರೋ ಎಲ್ಲ ವೀಡಿಯೋಸ್ನ ನೋಡ್ತಾ ಸಪೋರ್ಟ್ ಮಾಡ್ತಾ ಇರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.